ಶಿವಮೊಗ್ಗದಲ್ಲಿ ನಡೀತಿದೆಯಾ ಮತಾಂತರ ಮಾಫಿಯಾ. ಮತಾಂತರಕ್ಕೆ ಪೀಡಿಸ್ತಾ ಇದ್ದ ಪತ್ನಿಯ ಮುಖವಾಡವನ್ನ ಕಳಚಿರೋದು ಪತಿ. ಕ್ರಿಶ್ಚಿಯನ್ ಆಗುವಂತೆ ಪತ್ನಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಮತಾಂತರ ಆದ್ರೆ ಮಾತ್ರ ಜೀವನ ನಡೆಸೋದಾಗಿ ಪತ್ನಿ ಧಮಕಿ ಹಾಕಿರೋದಂತೆ. ಮತಾಂತರ ಆಗುವಂತೆ ಪತಿ ವಿನಯ್ಗೆ ಪತ್ನಿ ಪ್ರಿಯಾ ಕಿರುಕುಳ ಕೊಡ್ತಾ ಇದ್ದದ್ದು. ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಆಗಿದ್ವಿ. ನನ್ನ ಪತ್ನಿ ರಹಸ್ಯವಾಗಿ ಮತಾಂತರ ಆಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ಧರ್ಮಾಂತರದ ಮಾಡರ್ನ್ ವರ್ಷನ್ ಅನುಭವಿಸಿದ್ದೇನೆ. ಪತ್ನಿಯಿಂದ ಕಿರುಕುಳ ಅನುಭವಿಸ್ತಾ ಇರುವಂತ ಪತಿ ವಿನಯ್ ಈ ಎಲ್ಲ ಹೇಳಿಕೆಯನ್ನ ಹೇಳಿರೋದು. ಭದ್ರಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ಹಾಕಿದ್ದೇವೆ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸರ್, ಅವರು 2018 ಮತ್ತೆ 19 ಬ್ರದರ್ಸ್ ಚರ್ಚ್ ಅಂತ ಇದೆ ಸರ್ ಭದ್ರಾವತಿನಲ್ಲಿ. ಈ ಮರಿಯಾ ಪ್ರಿಯದರ್ಶಿನಿ ಅವರ ಸಹಾಯದಿಂದ ಅಲ್ಲಿ ಇದಾಗಿದ್ದಾರೆ. ಬಟ್ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಚರ್ಚಿಗೆ ಹೋಗಿ ಬರ್ತಿದ್ದು ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ. ನಿಮ್ ಧರ್ಮ ಯಾವ್ದಾರ ಈಗ ನಾನು ಅದನ್ನೇ ಹೇಳ್ತೇನೆ. ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಅವ್ರ ಧರ್ಮ ಯಾವುದು ಸರ್? ಅದಕ್ಕೆ ನಾನು ಯಾವತ್ತೂ ಕೂಡ ಅಭಿಪ್ರಾಯ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸಂಸಾರದಲ್ಲಿ ನಾವು ಅವರು ಒಟ್ಟಿಗೆ ಇದ್ವಿ, ಅವರು ಅದನ್ನ ನಂಬಿದ್ರು ಕೂಡ. ಈಗ ನನ್ನ ತೊಂದರೆ ಏನು, ನನ್ನನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳಿದ್ದಾರೆ. ಕನ್ವರ್ಟ್ ಆಗು ಅಂತ ಹೇಳಿದ್ರು, ಚರ್ಚಿಗೆ ಬಾ ಅಂತ ಹೇಳಿದ್ರು ಸರ್. ಸರ್, ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಕನ್ವರ್ಟ್ ಆಗಿ ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೇನೆ, ನನ್ನ ಹಳೆ ವಿನಯ ಆದ್ರೆ ನನಗೆ ಬೇಡ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ ಸರ್. ಇನ್ನ 2 ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರು ಇಲ್ಲ, ನನ್ಗೆ ಬಂದು ಬಾ ಪ್ರಿಯಾ, ನಾನು ಹೋಗೋಣ, ಚರ್ಚಿಗೆ ಹೋಗೋಣ, ಎಲ್ಲಾ ಫ್ಯಾಮಿಲಿನೂ ಕನ್ವರ್ಟ್ ಆಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಆ ನಂಬಿಕೆ ಇದೆ ಅಂತ ಅದನ್ನು ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್. ಎಫ್ಐಆರ್ ಕಾಪಿನಲ್ಲಿ ನಾನೀಗ ಹೇಳಿರ್ತಕ್ಕಂಥ ಏನು ವರ್ಡ್ ಇದೆ ಆ ವರ್ಡ್ ಕೂಡ ಮೆನ್ಷನ್ ಆಗಿದೆ ಸರ್. ಶಿವಮೊಗ್ಗದಲ್ಲಿ ನಡೀತಿದೆಯಾ ಮತಾಂತರ ಮಾಫಿಯಾ. ಮತಾಂತರಕ್ಕೆ ಪೀಡಿಸ್ತಾ ಇದ್ದ ಪತ್ನಿಯ ಮುಖವಾಡವನ್ನ ಕಳಚಿರೋದು ಪತಿ. ಕ್ರಿಶ್ಚಿಯನ್ ಆಗುವಂತೆ ಪತ್ನಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಮತಾಂತರ ಆದ್ರೆ ಮಾತ್ರ ಜೀವನ ನಡೆಸೋದಾಗಿ ಪತ್ನಿ ಧಮಕಿ ಹಾಕಿರೋದಂತೆ. ಮತಾಂತರ ಆಗುವಂತೆ ಪತಿ ವಿನಯ್ಗೆ ಪತ್ನಿ ಪ್ರಿಯಾ ಕಿರುಕುಳ ಕೊಡ್ತಾ ಇದ್ದದ್ದು. ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಆಗಿದ್ವಿ. ನನ್ನ ಪತ್ನಿ ರಹಸ್ಯವಾಗಿ ಮತಾಂತರ ಆಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ಧರ್ಮಾಂತರದ ಮಾಡರ್ನ್ ವರ್ಷನ್ ಅನುಭವಿಸಿದ್ದೇನೆ. ಪತ್ನಿಯಿಂದ ಕಿರುಕುಳ ಅನುಭವಿಸ್ತಾ ಇರುವಂತ ಪತಿ ವಿನಯ್ ಈ ಎಲ್ಲ ಹೇಳಿಕೆಯನ್ನ ಹೇಳಿರೋದು. ಭದ್ರಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ಹಾಕಿದ್ದೇವೆ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸರ್, ಅವರು 2018 ಮತ್ತೆ 19 ಬ್ರದರ್ಸ್ ಚರ್ಚ್ ಅಂತ ಇದೆ ಸರ್ ಭದ್ರಾವತಿನಲ್ಲಿ. ಈ ಮರಿಯಾ ಪ್ರಿಯದರ್ಶಿನಿ ಅವರ ಸಹಾಯದಿಂದ ಅಲ್ಲಿ ಇದಾಗಿದ್ದಾರೆ. ಬಟ್ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಚರ್ಚಿಗೆ ಹೋಗಿ ಬರ್ತಿದ್ದು ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ. ನಿಮ್ ಧರ್ಮ ಯಾವ್ದಾರ ಈಗ ನಾನು ಅದನ್ನೇ ಹೇಳ್ತೇನೆ. ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಅವ್ರ ಧರ್ಮ ಯಾವುದು ಸರ್? ಅದಕ್ಕೆ ನಾನು ಯಾವತ್ತೂ ಕೂಡ ಅಭಿಪ್ರಾಯ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸಂಸಾರದಲ್ಲಿ ನಾವು ಅವರು ಒಟ್ಟಿಗೆ ಇದ್ವಿ, ಅವರು ಅದನ್ನ ನಂಬಿದ್ರು ಕೂಡ. ಈಗ ನನ್ನ ತೊಂದರೆ ಏನು, ನನ್ನನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳಿದ್ದಾರೆ. ಕನ್ವರ್ಟ್ ಆಗು ಅಂತ ಹೇಳಿದ್ರು, ಚರ್ಚಿಗೆ ಬಾ ಅಂತ ಹೇಳಿದ್ರು ಸರ್. ಸರ್, ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಕನ್ವರ್ಟ್ ಆಗಿ ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೇನೆ, ನನ್ನ ಹಳೆ ವಿನಯ ಆದ್ರೆ ನನಗೆ ಬೇಡ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ ಸರ್. ಇನ್ನ 2 ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರು ಇಲ್ಲ, ನನ್ಗೆ ಬಂದು ಬಾ ಪ್ರಿಯಾ, ನಾನು ಹೋಗೋಣ, ಚರ್ಚಿಗೆ ಹೋಗೋಣ, ಎಲ್ಲಾ ಫ್ಯಾಮಿಲಿನೂ ಕನ್ವರ್ಟ್ ಆಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಆ ನಂಬಿಕೆ ಇದೆ ಅಂತ ಅದನ್ನು ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್. ಎಫ್ಐಆರ್ ಕಾಪಿನಲ್ಲಿ ನಾನೀಗ ಹೇಳಿರ್ತಕ್ಕಂಥ ಏನು ವರ್ಡ್ ಇದೆ ಆ ವರ್ಡ್ ಕೂಡ ಮೆನ್ಷನ್ ಆಗಿದೆ ಸರ್. ಶಿವಮೊಗ್ಗದಲ್ಲಿ ನಡೀತಿದೆಯಾ ಮತಾಂತರ ಮಾಫಿಯಾ. ಮತಾಂತರಕ್ಕೆ ಪೀಡಿಸ್ತಾ ಇದ್ದ ಪತ್ನಿಯ ಮುಖವಾಡವನ್ನ ಕಳಚಿರೋದು ಪತಿ. ಕ್ರಿಶ್ಚಿಯನ್ ಆಗುವಂತೆ ಪತ್ನಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಮತಾಂತರ ಆದ್ರೆ ಮಾತ್ರ ಜೀವನ ನಡೆಸೋದಾಗಿ ಪತ್ನಿ ಧಮಕಿ ಹಾಕಿರೋದಂತೆ. ಮತಾಂತರ ಆಗುವಂತೆ ಪತಿ ವಿನಯ್ಗೆ ಪತ್ನಿ ಪ್ರಿಯಾ ಕಿರುಕುಳ ಕೊಡ್ತಾ ಇದ್ದದ್ದು. ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಆಗಿದ್ವಿ. ನನ್ನ ಪತ್ನಿ ರಹಸ್ಯವಾಗಿ ಮತಾಂತರ ಆಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ಧರ್ಮಾಂತರದ ಮಾಡರ್ನ್ ವರ್ಷನ್ ಅನುಭವಿಸಿದ್ದೇನೆ. ಪತ್ನಿಯಿಂದ ಕಿರುಕುಳ ಅನುಭವಿಸ್ತಾ ಇರುವಂತ ಪತಿ ವಿನಯ್ ಈ ಎಲ್ಲ ಹೇಳಿಕೆಯನ್ನ ಹೇಳಿರೋದು. ಭದ್ರಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಕೂಡ ಹಾಕಿದ್ದೇವೆ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸರ್, ಅವರು 2018 ಮತ್ತೆ 19 ಬ್ರದರ್ಸ್ ಚರ್ಚ್ ಅಂತ ಇದೆ ಸರ್ ಭದ್ರಾವತಿನಲ್ಲಿ. ಈ ಮರಿಯಾ ಪ್ರಿಯದರ್ಶಿನಿ ಅವರ ಸಹಾಯದಿಂದ ಅಲ್ಲಿ ಇದಾಗಿದ್ದಾರೆ. ಬಟ್ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಚರ್ಚಿಗೆ ಹೋಗಿ ಬರ್ತಿದ್ದು
ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ. ನಿಮ್ ಧರ್ಮ ಯಾವ್ದಾರ ಆಗಲಿ, ಈಗ ನಾನು ಅದನ್ನೇ ಅವರು ಹೇಳ್ತೇನೆ ಸಹ ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ಅವ್ರ ಧರ್ಮ ಯಾವುದು? ಸರ್. ನಾನು ಅದಕ್ಕೆ ಯಾವತ್ತೂ ಕೂಡ ಅಭಿಪ್ರಾಯ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸಂಸಾರದಲ್ಲಿ ನಾವು ಅವರು ಒಟ್ಟಿಗೆ ಇದ್ವಿ, ಅವರು ಅದನ್ನ ನಂಬಿದ್ರು ಕೂಡ. ಈಗ ನನ್ನ ತೊಂದರೆ ಏನು, ನನ್ನನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳಿದ್ದಾರೆ. ಕನ್ವರ್ಟ್ ಆಗು ಅಂತ ಹೇಳಿದ್ರು, ಚರ್ಚಿಗೆ ಬಾ ಅಂತ ಹೇಳಿದ್ರು. ಸರ್ ಸರ್ ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಕನ್ವರ್ಟ್ ಆಗಿ ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೇನೆ, ನನ್ನ ಹಳೆಯ ವಿನಯ ಆದ್ರೆ ನನಗೆ ಬೇಡ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ ಸರ್. ಇನ್ನ 2 ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರು ಇಲ್ಲ, ನನ್ಗೆ ಬಂದು ಬಾ ಪ್ರಿಯ, ನಾನು ಹೋಗೋಣ, ಚರ್ಚಿಗೆ ಹೋಗೋಣ, ಎಲ್ಲಾ ಫ್ಯಾಮಿಲಿನೂ ಕನ್ವರ್ಟ್ ಆಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಆ ನಂಬಿಕೆ ಇದೆ ಅಂತ ಅದನ್ನು ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್. FIR ಕಾಪಿನಲ್ಲಿ ನಾನೀಗ ಹೇಳಿರ್ತಕ್ಕಂಥ ಏನ್ ವರ್ಡ್ ಇದೆ ಆ ವರ್ಡ್ ಕೂಡ ಮೆನ್ಷನ್ ಆಗಿದೆ ಸರ್. ಶಿವಮೊಗ್ಗದಲ್ಲಿ ನಡೀತಿದೆಯಾ ಮತಾಂತರ ಮಾಫಿಯಾ? ಮತಾಂತರಕ್ಕೆ ಪೀಡಿಸ್ತಾ ಇದ್ದ ಪತ್ನಿಯ ಮುಖವಾಡವನ್ನ ಕಳಚಿರೋದು ಪತಿ. ಕ್ರಿಶ್ಚಿಯನ್ ಆಗುವಂತೆ ಪತ್ನಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಮತಾಂತರ ಆದ್ರೆ ಮಾತ್ರ ಜೀವನ ನಡೆಸೋದಾಗಿ ಪತ್ನಿ ಧಮಕಿ ಹಾಕಿರೋದಂತೆ. ಮತಾಂತರ ಆಗುವಂತೆ ಪತಿ ವಿನಯ್ಗೆ ಪತ್ನಿ ಪ್ರಿಯಾ ಕಿರುಕುಳ ಕೊಡ್ತಾ ಇದ್ದದ್ದು. ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಆಗಿದ್ವಿ, ನನ್ನ ಪತ್ನಿ ರಹಸ್ಯವಾಗಿ ಮತಾಂತರ ಆಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ಧರ್ಮಾಂತರದ ಮಾಡರ್ನ್ ವರ್ಷನ್ ಅನುಭವಿಸಿದ್ದೇನೆ. ಪತ್ನಿಯಿಂದ ಕಿರುಕುಳ ಅನುಭವಿಸ್ತಾ ಇರುವಂತಹ ಪತಿ ವಿನಯ್ ಈ ಎಲ್ಲ ಹೇಳಿಕೆಯನ್ನ ಹೇಳಿರುವುದು. ಭದ್ರಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಹಾಕಿದೆ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸರ್ ಅವರು 2018 ಮತ್ತೆ 19 ಬ್ರದರ್ಸ್ ಚರ್ಚ್ ಅಂತ ಇದೆ ಸರ್ ಭದ್ರಾವತಿನಲ್ಲಿ. ಈ ಮರಿಯಾ ಪ್ರಿಯದರ್ಶಿನಿ ಅವರ ಸಹಾಯದಿಂದ ಅಲ್ಲಿ ಇದಾಗಿದೆ. ಬಟ್ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಚರ್ಚಿಗೆ ಹೋಗಿ ಬರ್ತಿದ್ದು ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ. ನಿಮ್ ಧರ್ಮ ಯಾವ್ದಾರ ಆಗಲಿ, ಈಗ ನಾನು ಅದನ್ನೇ ಹೇಳ್ತೇನೆ. ಅವರು ಸಹ ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ಅವ್ರ ಧರ್ಮ ಯಾವುದು? ಸರ್. ಅದಕ್ಕೆ ಯಾವತ್ತೂ ಕೂಡ ಅಭಿಪ್ರಾಯ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸಂಸಾರದಲ್ಲಿ ನಾವು ಅವರು ಒಟ್ಟಿಗೆ ಇದ್ವಿ, ಅವರು ಅದನ್ನ ನಂಬಿದ್ರು ಕೂಡ. ಈಗ ನನ್ನ ತೊಂದರೆ ಏನು, ನನ್ನನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳಿದ್ದಾರೆ. ಕನ್ವರ್ಟ್ ಆಗು ಅಂತ ಹೇಳಿದ್ರು, ಚರ್ಚಿಗೆ ಬಾ ಅಂತ ಹೇಳಿದ್ರು. ಸರ್ ಸರ್ ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಕನ್ವರ್ಟ್ ಆಗಿ ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೇನೆ, ನನ್ನ ಹಳೆಯ ವಿನಯ ಆದ್ರೆ ನನಗೆ ಬೇಡ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ ಸರ್. ಇನ್ನ 2 ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರು ಇಲ್ಲ, ನನ್ಗೆ ಬಂದು ಬಾ ಪ್ರಿಯ, ನಾನು ಹೋಗೋಣ, ಚರ್ಚಿಗೆ ಹೋಗೋಣ, ಎಲ್ಲಾ ಫ್ಯಾಮಿಲಿನೂ ಕನ್ವರ್ಟ್ ಆಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಆ ನಂಬಿಕೆ ಇದೆ ಅಂತ ಅದನ್ನು ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್. FIR ಕಾಪಿನಲ್ಲಿ ನಾನೀಗ ಹೇಳಿರ್ತಕ್ಕಂಥ ಏನ್ ವರ್ಡ್ ಇದೆ ಆ ವರ್ಡ್ ಕೂಡ ಮೆನ್ಷನ್ ಆಗಿದೆ ಸರ್. ಶಿವಮೊಗ್ಗದಲ್ಲಿ ನಡೀತಿದೆಯಾ ಮತಾಂತರ ಮಾಫಿಯಾ? ಮತಾಂತರಕ್ಕೆ ಪೀಡಿಸ್ತಾ ಇದ್ದ ಪತ್ನಿಯ ಮುಖವಾಡವನ್ನ ಕಳಚಿರೋದು ಪತಿ. ಕ್ರಿಶ್ಚಿಯನ್ ಆಗುವಂತೆ ಪತ್ನಿಯಿಂದ ಕಿರುಕುಳದ ಆರೋಪ ಕೇಳಿಬಂದಿದೆ. ಮತಾಂತರ ಆದ್ರೆ ಮಾತ್ರ ಜೀವನ ನಡೆಸೋದಾಗಿ ಪತ್ನಿ ಧಮಕಿ ಹಾಕಿರೋದಂತೆ. ಮತಾಂತರ ಆಗುವಂತೆ ಪತಿ ವಿನಯ್ಗೆ ಪತ್ನಿ ಪ್ರಿಯಾ ಕಿರುಕುಳ ಕೊಡ್ತಾ ಇದ್ದದ್ದು. ಲಿಂಗಾಯತ ಸಂಪ್ರದಾಯದಂತೆ ಮದುವೆ ಆಗಿದ್ವಿ, ನನ್ನ ಪತ್ನಿ ರಹಸ್ಯವಾಗಿ ಮತಾಂತರ ಆಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ಧರ್ಮಾಂತರದ ಮಾಡರ್ನ್ ವರ್ಷನ್ ಅನುಭವಿಸಿದ್ದೇನೆ. ಪತ್ನಿಯಿಂದ ಕಿರುಕುಳ ಅನುಭವಿಸ್ತಾ ಇರುವಂತಹ ಪತಿ ವಿನಯ್ ಈ ಎಲ್ಲ ಹೇಳಿಕೆಯನ್ನ ಹೇಳಿರುವುದು. ಭದ್ರಾವತಿ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಕೂಡ ಹಾಕಿದೆ ವಿಚಾರವಾಗಿ ಅಂತ ಹೇಳಿದ್ದಾರೆ. ಸರ್ ಅವರು 2018 ಮತ್ತೆ 19 ಬ್ರದರ್ಸ್ ಚರ್ಚ್ ಅಂತ ಇದೆ ಸರ್ ಭದ್ರಾವತಿನಲ್ಲಿ. ಈ ಮರಿಯಾ ಪ್ರಿಯದರ್ಶಿನಿ ಅವರ ಸಹಾಯದಿಂದ ಅಲ್ಲಿ ಇದಾಗಿದೆ. ಬಟ್ ಅಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ. ಬಟ್ ಚರ್ಚಿಗೆ ಹೋಗಿ ಬರ್ತಿದ್ದು ಪ್ರತಿಯೊಂದು ಕೂಡ ನನಗೆ ಗೊತ್ತಿದೆ. ನಿಮ್ ಧರ್ಮ ಯಾವ್ದಾರ ಆಗಲಿ, ಈಗ ನಾನು ಅದನ್ನೇ ಹೇಳ್ತೇನೆ. ಅವರು ಸಹ ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ಅವ್ರ ಧರ್ಮ ಯಾವುದು? ಸರ್. ಅದಕ್ಕೆ ಯಾವತ್ತೂ ಕೂಡ ಅಭಿಪ್ರಾಯ ಅಂದ್ರೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಸಂಸಾರದಲ್ಲಿ ನಾವು ಅವರು ಒಟ್ಟಿಗೆ ಇದ್ವಿ, ಅವರು ಅದನ್ನ ನಂಬಿದ್ರು ಕೂಡ. ಈಗ ನನ್ನ ತೊಂದರೆ ಏನು, ನನ್ನನ್ನು ಕೂಡ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಹೇಳಿದ್ದಾರೆ. ಕನ್ವರ್ಟ್ ಆಗು ಅಂತ ಹೇಳಿದ್ರು, ಚರ್ಚಿಗೆ ಬಾ ಅಂತ ಹೇಳಿದ್ರು. ಸರ್ ಸರ್ ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ನಾನು ಸನ್ ಆಫ್ ಕ್ರೈಸ್ಟ್ ಆಗಿ ಕನ್ವರ್ಟ್ ಆಗಿ ಬಂದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೇನೆ, ನನ್ನ ಹಳೆಯ ವಿನಯ ಆದ್ರೆ ನನಗೆ ಬೇಡ ಅಂತ ಹೇಳಿ ಅದನ್ನ ಕ್ಲೀನ್ ಆಗಿ ಹೇಳಿದ್ದಾರೆ ಸರ್. ಇನ್ನ 2 ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಅವ್ರು ಇಲ್ಲ, ನನ್ಗೆ ಬಂದು ಬಾ ಪ್ರಿಯ, ನಾನು ಹೋಗೋಣ, ಚರ್ಚಿಗೆ ಹೋಗೋಣ, ಎಲ್ಲಾ ಫ್ಯಾಮಿಲಿನೂ ಕನ್ವರ್ಟ್ ಆಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನಗೆ ಆ ನಂಬಿಕೆ ಇದೆ ಅಂತ ಅದನ್ನು ಕೂಡ ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದೆ ಸರ್. FIR ಕಾಪಿನಲ್ಲಿ ನಾನೀಗ ಹೇಳಿರ್ತಕ್ಕಂಥ ಏನ್ ವರ್ಡ್ ಇದೆ ಆ ವರ್ಡ್ ಕೂಡ ಮೆನ್ಷನ್ ಆಗಿದೆ ಸರ್.